बीजापुर में हाईकोर्ट के एडवोकेट मोहम्मद सामुल्ला का कर्नाटका स्टेट बार काउंसिल इलेक्शन 2026 का कैंपेन। बीजापुर शहर के कोर्ट के न्यायालय भवन में बीजापुर बार एसोसिएशन की ओर से हाईकोर्ट एडवोकेट मोहम्मद सामुल्ला को कर्नाटका स्टेट बार काउंसिल इलेक्शन 2026 में जीत दिलाने के लिए सभी एडवोकेट्स की मौजूदगी में बड़ा कैंपेन। इस विषय को लेकर हमारे माध्यम से सीनियर एडवोकेट एम सुतार, एडवोकेट हसन पटेल दोडमनी, एडवोकेट शिव कुमार पुजार ने बात करते हुए हाईकोर्ट एडवोकेट मोहम्मद सामुल्ला को सभी बीजापुर के वकील संघ की ओर से सपोर्ट करेंगे कहकर अपना अभिप्राय दिया। इसी के चलते इस कैंपेन में वकीलों के हित और उनकी समस्या को दूर करने को लेकर हाईकोर्ट एडवोकेट मोहम्मद सामुल्ला ने बात कही। समस्या जैसे कंस्ट्रक्शन की समस्या, लाइब्रेरी की समस्या, सेहत की समस्या, ऐसी कई समस्या को हल करने की बात कहकर कर्नाटका स्टेट बार काउंसिल इलेक्शन 2026 में सपोर्ट करें कहकर सभी एडवोकेट से विनती की। ಇವತ್ತು ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತು ಚುನಾವಣೆ ನಿಮಿತ್ತವಾಗಿ ಬಿಜಾಪುರ ಜಿಲ್ಲಾ ನ್ಯಾಯಾಲಯಕ್ಕೆ ಬಂದು ನನ್ನ ಅನಿಸಿಕೆಗಳು ಮತ್ತು ಇಲ್ಲಿರ್ತಕ್ಕಂಥ ಕುಂದುಕೊರತೆಗಳ ಬಗ್ಗೆ ಜಿಲ್ಲಾ ನ್ಯಾಯವಾದಿಗಳ ಸಂಘದ ಮುಂದೆ ಕೆಲವೊಂದು ಆಚಾರ ವಿಚಾರಗಳ ಬಗ್ಗೆ ಹೇಳಿದ್ದೇನೆ ಮತ್ತು ಇಲ್ಲಿ ಕೂಡ ಹಲವಾರು ಸಮಸ್ಯೆಗಳು ಕಂಡು ಬಂದಿವೆ। ಬಿಜಾಪುರ ಜಿಲ್ಲಾ ನ್ಯಾಯಾಲಯದಲ್ಲಿ ವಕೀಲರ ಸಮಸ್ಯೆಗಳು ಸುಮಾರು ಕಟ್ಟಡದ ಸಮಸ್ಯೆ ಆಗಿರಬಹುದು, ಲೈಬ್ರರಿ ಸಮಸ್ಯೆ ಆಗಿರಬಹುದು, ಕಲ್ಯಾಣ ನಿಧಿಯ ಸಮಸ್ಯೆ ಆಗಿರಬಹುದು ಮತ್ತು ಒಂದು ಆರೋಗ್ಯ ವಿಮೆ ಸಮಸ್ಯೆ ಆಗಿರಬಹುದು, ಹಲವಾರು ರೀತಿಯ ಸಮಸ್ಯೆಗಳು ಕಂಡು ಬಂದು ನನ್ನ ಆಸೆ ಏನಂದರೆ ನಾನು ಸತತವಾಗಿ 25 ವರ್ಷಗಳ ಕಾಲ ವಕೀಲ ವೃತ್ತಿ ಬೆಂಗಳೂರು ಉಚ್ಚ ನ್ಯಾಯಾಲಯ ಮತ್ತು ಜಿಲ್ಲಾ ನ್ಯಾಯಾಲಯದಲ್ಲಿ ಮಾಡ್ತಾ ಬಂದಿದ್ದೀನಿ। ಅಲ್ಲಿ ಬಾರ್ಗಳು ಒಳ್ಳೆಯ ರೀತಿ ಸುಸಜ್ಜಿತವಾಗಿದೆ, ವಕೀಲರಿಗೆ ಹಲವಾರು ಸೌಕರ್ಯಗಳು ಇವೆ। ಅಲ್ಲಿ ಎಲ್ಲ ಅಷ್ಟೊಂದು ಬೆಳಿಬೇಕಾದ್ರೆ ಅಲ್ಲಿ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಅಲ್ಲಿರ್ತಕ್ಕಂಥ ವಕೀಲರ ಇಚ್ಛಾಶಕ್ತಿ ಮತ್ತು ಅವರ ಪ್ರಯತ್ನದಿಂದಾಗಿದೆ। ಅದೇ ರೀತಿ ಕೂಡ ಈ ಭಾಗದಲ್ಲಿಯೂ ಕೂಡ ನಮ್ಮ ವಕೀಲರು ಮತ್ತು ಇಲ್ಲಿರ್ತಕ್ಕಂಥ ಅಧ್ಯಕ್ಷರುಗಳು ಮತ್ತು ವಕೀಲ ಮಿತ್ರರು ಎಲ್ಲರೂ ಸೇರಿ ನಮ್ಮದೊಂದು ಒಳ್ಳೆಯ ರೀತಿಯ ಸುಸಜ್ಜಿತವಾದ ಕಟ್ಟಡಗಳಿರ್ಬೋದು, ಶೌಚಾಲಯಗಳಿರ್ಬೋದು, ಲೈಬ್ರರಿ ಇರ್ಬೋದು, ಆರೋಗ್ಯ ವಿಮೆ ಮಗದೊಂದು ಯಾವುದೇ ಸೌಲಭ್ಯಗಳು ಕುಂದುಕೊರತೆಗಳು ಇದ್ದಲ್ಲಿ ತಾವೆಲ್ಲರೂ ಒಗ್ಗಟ್ಟು ಹೋರಾಟ ಮಾಡಿ ಮತ್ತು ನಾವೇನು ಈಗ ಆರ್ಚ್ ಕಳಿಸ್ತಾ ಇರ್ತೀವಿ ಕೌನ್ಸಿಲ್ ಸದಸ್ಯರಿಗೆ ಏನು ಇದರ ಪರಿಷತ್ತಿಗೆ, ವಕೀಲರ ಪರಿಷತ್ತಿಗೆ, ಆ ವ್ಯಕ್ತಿಗಳು ಶಕ್ತಿ ಮೀರಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳು ಮತ್ತು ಇಲ್ಲಿಯ ಧ್ವನಿಯಾಗಿ ಹೊರಹೊಮ್ಮತಕ್ಕಂಥ ವ್ಯಕ್ತಿಗಳಿಗೆ ಮತ ನೀಡಿ, ಇಂಥವ್ರಿಗೆ ಮತ ನೀಡಕ್ಕೆ ಹೋಗಬೇಡಿ, ನನಗೇ ನೀಡಿ ಅಂತ ಕೇಳಲಿಲ್ಲ। ನನಗಿಂತಲೂ ಇನ್ನೊಬ್ಬನು ಸಶಕ್ತನಾಗಿದ್ದರೆ, ನನಗಿಂತಲೂ ಇನ್ನೊಬ್ಬನು ಒಳ್ಳೆಯ ವ್ಯಕ್ತಿ ಇದ್ದರೆ ಅವರಿಗೆ ನೀಡಿ, ಇಲ್ಲದೇ ಇದ್ದರೆ ನನಗೇ ನೀಡಿದ್ದೆ ಆದಲ್ಲಿ ನಾನು ನಿಮ್ಮ ಧ್ವನಿಯಾಗಿರ್ತೀನಿ ಮತ್ತು ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಅಲ್ಲಿ ನಮ್ಮ ಬೆಂಗಳೂರು ಬಾರ್ನಲ್ಲಿ ಬಾರ್ ಕೌನ್ಸಿಲ್ನಲ್ಲಿ ಮಿತ್ರ ಆರ್ಚ್ ಬಂದಿರ್ತಾರೆ ಅವರ ಸಹಾಯ ತಗೊಂಡು ಮತ್ತು ಸರ್ಕಾರದ ಹಂತದಲ್ಲಿ ಕೆಲವೊಂದು ವಿಚಾರಗಳನ್ನು ಮಂಡಿಸಿ ಯಾವ ರೀತಿಯಿಂದ ಈ ಭಾಗಕ್ಕೆ ನಾವು ನಮ್ಮ ವಕೀಲರ ಸಂಘಗಳಿಗೆ ಮತ್ತು ವಕೀಲರ ಮಿತ್ರರಿಗೆ ಯಾವ ರೀತಿಯಾಗಿ ಒಂದು ಒಳ್ಳೆ ಸುಸಜ್ಜಿತವಾದ ರೀತಿಯಲ್ಲಿ ಎಲ್ಲ ವ್ಯವಸ್ಥೆಗಳು ಮಾಡಿಕೊಡಕ್ಕೆ ಸಾಧ್ಯ ಇದೆ, ಆ ನಿಟ್ಟಿನಲ್ಲಿ ಹೋರಾಟ ಮಾಡಬೇಕಂತ ನಾನು ಈ ಭಾಗದಿಂದ ಮತ್ತು ಇಡೀ ರಾಜ್ಯದ ಎಲ್ಲ ಮೂಲೆಗಳಿಂದ ಎಲ್ಲ ನ್ಯಾಯವಾದಿಗಳಿಗೆ ಅಪೀಲ್ ಮಾಡ್ಕೊಂಡಿದ್ದೀನಿ, ನನಗೆ ದಯವಿಟ್ಟು ವೋಟ್ ಹಾಕಿ ಅಂಥೇಳಿ। ನಾನು ಮೊಹಮ್ಮದ್ ಮುಲ್ಲಾ ಅಂತ 25 ವರ್ಷಗಳ ಕಾಲ ಸತತವಾಗಿ ಪ್ರಾಕ್ಟೀಸ್ ಮಾಡಿ ನನ್ನ ವೃತ್ತಿ ಜೀವನ ಸುಬ್ರಹ್ಮಣ್ಯ ಜೋಯಿಸ್ ಸೀನಿಯರ್ ಅಡ್ವೊಕೇಟು ಮತ್ತು NS ಹಿರೇಮಠರವ್ರ ಜೊತೆ ನಾನು ನನ್ನ ವೃತ್ತಿ ಜೀವನ ಸ್ಟಾರ್ಟ್ ಮಾಡಿದ್ದೀನಿ। ನನ್ನ ಆಫೀಸು ಹಿರೇಮಠ ಆ್ಯಂಡ್ ಮುಲ್ಲಾ ಅಸೋಸಿಯೇಟ್ಸ್ ಅಂಥೇಳಿ ನನ್ನ ಒಂದು ಇದರಲ್ಲಿಯೇ ಕೂಡ ಒಂದು ಜನರಲ್ ಆಗಿ ತಾವು ನೋಡಿದ ಹಾಗೆ ನನ್ನ ಇದರಲ್ಲಿಯೇ ಕೂಡ ಒಂದು ಸಾರ್ವಜನಿಕ ಇದರಲ್ಲಿ ಯಾವ ಥರ ಯಾವುದೇ ಜಾತಿ ಮತ್ತು ಆಧಾರ, ಮತ, ಪಂಥ ಮತ್ತು ಪಕ್ಷಗಳಿಗೆ ಪ್ರಾತಿನಿಧ್ಯ ಇಲ್ಲ, ಏನಿದ್ರು ನಮ್ಮದು ಅಡ್ವೊಕೇಟ್ ಫ್ರೆಟರ್ನಿಟಿ, ಅಡ್ವೊಕೇಟ್ಸ್ ಇದಕ್ಕೆ ನಾವು ಕೆಲಸ ಮಾಡಬೇಕು ಏಳಿಗೆಗಾಗಿ ಅಂತ ಹೊರಟಿದ್ದೀನಿ। ಅದಕ್ಕೆ ಸುಮಾರು ಬೆಂಬಲ ನನಗೆ ವಕೀಲ ಮಿತ್ರರು ತೋರಿಸಿದ್ದಾರೆ। ಈ ಮುಂದಿನ ದಿನಮಾನಗಳಲ್ಲಿ ಆರ್ಚ್ ಬಂದಿದ್ದೆ ಆದಲ್ಲಿ ನಾನು ಅವ್ರ ಧ್ವನಿಯಾಗಿ ಅವ್ರಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ। ಸರ್, ನೀವು ಈಗ ಅಭ್ಯರ್ಥಿಯಾಗಿ ನೀವು ಇಲೆಕ್ಷನ್ಗೆ ಇಳಿದಿದ್ದೀರಾ, ಆದ್ರೆ ಇಲ್ಲಿ ಎಷ್ಟು ಕಾಂಪಿಟೇಷನ್ ಇದೆ ಮತ್ತು ನೀವು ಎಲ್ಲರಿಗೂ ಏನು ಭರವಸೆ ಕೊಟ್ಟಿದ್ದೀರಾ? ಐ ಆಮ್ ನಾಟ್ ವರಿಡ್ ಅಬೌಟ್ ಕಾಂಪಿಟೇಷನ್. ನಾನು ನನ್ನ
ಒಂದು ಏನಿದೆ ಅಂದ್ರೆ ಮತ ಕೇಳುವ ಆಧಾರ ನಾನು ಎಲ್ಲರಿಗೆ ನಾನು ಪರಿಶ್ರಮ ಪಟ್ಟು ದುಡಿತೀನಿ, ದುಡಿದು ನಮ್ಮ ಗೆದ್ದು ಬಂದಿದ್ದೇ ಆದಲ್ಲಿ ಸುಮಾರು ಕಷ್ಟಗಳು ಈಗಾಗಲೇ ನಾನು ಬಾರಿಗೆ ಅಡ್ರೆಸ್ ಮಾಡಿದ್ದೀನಿ. ಕಲ್ಯಾಣ ನಿಧಿ ಇರ್ಬೋದು, ಸುಮಾರು ಸಮಸ್ಯೆಗಳು ಇಲ್ಲಿದೆ. ವಾಚನಾಲಯದ ಸಮಸ್ಯೆಗಳು ಇರ್ಬೋದು, ಮತ್ತು ಸಕಲ ಸೌಕರ್ಯಗಳ ಕೊರತೆ ಇರ್ಬೋದು. ಅವು ಯಾವ ನಿಟ್ಟಿನಲ್ಲಿ ನಾವು ನೀಗಿಸಬಹುದು ಅನ್ನೋದು ಆರ್ಜಿ ಬಂದ ಬಳಿಕ ಆರ್ಜಿ ಬಂದಿರತಕ್ಕಂಥ ಇನ್ನೂ ಏನು ಇದು ನಮ್ಮ ಬಾರ್ ಕೌನ್ಸಿಲ್ ಮೆಂಬರ್ಸ್ ಇದ್ದಾರೆ, ನಮ್ಮ ಫ್ರೆಂಡ್ಸ್ ಜೊತೆ ಕೂತುಕೊಂಡು ಅವರು ಕೂಡ ಸಮಾಲೋಚನೆ ಮಾಡಿ ನಮ್ಮ ಒಂದು ಕಲ್ಯಾಣ ಕರ್ನಾಟಕ ಮತ್ತು ಬಾಂಬೆ ಕರ್ನಾಟಕ ತುಂಬ ಹಿಂದುಳಿದಿದೆ. ಅದಕ್ಕೆ ನಾವು ಅಲ್ಲಿ ಎಲ್ಲ ನಮ್ಮ ವಕೀಲರಿಗೆ ಎಲ್ಲ ರೀತಿಯ ಸೌಕರ್ಯಗಳು ಕೊಡಿಸ್ಬೇಕಾದ್ರೆ ಅವರನ್ನು ರಿಕ್ವೆಸ್ಟ್ ಮಾಡಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಬೇಕು ಅಂತ ನಿಟ್ಟಿನಲ್ಲಿ ಹೊರಟಿದ್ದೀನಿ. ನಂದು ಓಟ್ ಕೇಳುವ ಮಾನದಂಡ ಏನಂದರೆ ನಾನು ನಿಮಗಾಗಿ ಕೆಲಸ ಮಾಡ್ತೀನಿ ಅನ್ನೋದು ಒಂದೇ ಮಾನದಂಡ. ಜಾತಿ, ಮತ, ಪಂಥ ಮತ್ತು ಪಕ್ಷಗಳಿಗೆ ಯಾವುದೇ ಆಧಾರವಿಲ್ಲ. ನಾವು ವಕೀಲರು, ನಾವು ಇಂಟೆಲೆಕ್ಚುಯಲು, ನಮ್ಮ ಮತ ಕೇಳುವ ಆಧಾರ ನಾವು ಹೋರಾಡ್ತಕ್ಕಂಥ ಮನೋಭಾವನೆಯಿಂದ ಹೊರಟು ಮಾತ್ರ ನಾವು ಮತ ಸಿಗುತ್ತೆ. ಎಲ್ಲರೂ ಕೂಡ ಒಳ್ಳೆಯ ರೀತಿಯಿಂದ ನನಗೆ ಸ್ಪಂದಿಸಿದ್ದಾರೆ. ಸರ್, ನೀವು ಆರೋಗ್ಯ ಬಗ್ಗೆ ಮಾತಾಡಿದ್ರಿ. ಆರೋಗ್ಯ ಸಲುವಾಗಿ ನೀವು ಮುಂದೆ ಹೋರಾಡ್ತೀರ ತಂದಿದ್ರಿ. ಆದ್ರೆ ಎಷ್ಟು ಪಾಸಿಬಿಲಿಟೀಸ್ ಇರ್ಬೋದು ಒಂದು ಹಾಸ್ಪಿಟಲ್ ಒಂದು ಉಚಿತ ಸೌಲಭ್ಯ ಸಿಗುವಂತ ನಿಮ್ ಕಡೆಯಿಂದ? ನೋಡಿ ಸರ್, ಯಾವುದು ಹೋರಾಟ ಮಾಡಿದರೆ ಎಲ್ಲಾನು ಸಿಗುತ್ತೆ. ಹೋರಾಟದ ಪ್ರತಿಫಲವೇ ಈಗೆಲ್ಲ ನಮಗೆ ಸ್ವತಂತ್ರ 1947 ನಮಗೆ ಸ್ವತಂತ್ರ ಸಿಗಬೇಕಾದ್ರೆ ಅದು ಹೋರಾಟದ ಪ್ರತಿಫಲವೇ. ಗಾಂಧೀಜಿಯವರು ಕೂತಿದ್ರೆ, ಅಂಬೇಡ್ಕರ್ ಅಂತ ಮಹಾ ಮೇಧಾವಿಗಳು ಕೂತಿದ್ರೆ ಇವತ್ತಿಗೂ ಕೂಡ ನಾವು ಬ್ರಿಟಿಷರು ಗುಲಾಮರಾಗಬೇಕಾಗಿತ್ತು. ಇವತ್ತು ನಮ್ಮ ಹೋರಾಟ ಮುಂದುವರೆದಿದ್ದಕ್ಕೆ ನಮಗೆ ಸ್ವತಂತ್ರ ಸಿಗಿದೆ. ಅದೇ ರೀತಿಯ ನಮ್ಮ ಸೌಲಭ್ಯಗಳಿಗಾಗಿ ನಾನು ಹೋರಾಟ ಮಾಡ್ತೀನಿ, ನಮ್ಮ ವಕೀಲ ಮಿತ್ರಗಾಗಿ ಹೋರಾಟ ಮಾಡ್ತೀನಿ. ನಾನು ಕೇಳ್ತೀನಿ, ಸರ್ಕಾರದ ಹಂತದಲ್ಲಿಯೂ ಕೇಳ್ತೀನಿ, ಮತ್ತು ನಮ್ಮ ಕೌನ್ಸಿಲ್ ಹಂತದಲ್ಲಿ ಯಾವ ರೀತಿಯಾಗಿ ನಾವು ರೂಪರೇಷೆಗಳು ಮಾಡಿಕೊಂಡು ನಮ್ಮ ಸರ್ಕಾರದಿಂದ ಸೌಲಭ್ಯಗಳು ತಗೋಬೇಕು, ನಮ್ಮ ವಕೀಲರ ಮಿತ್ರರಿಗೆ ಅನ್ಯಾಯ ಆಗ್ತಾರಲ್ಲ ಸರಿಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತೀನಿ. ಎಲ್ಲರಿಗೂ ಒಂದು ಚಲೋ ಫ್ಯೂಚರ್ ಮತ್ತು ಚಲೋ ಆಪ್ಷನ್ಸ್ಗಳು ನಿಮ್ಮ ಕಡೆ. ನಾನು ಗೆದ್ದು ಬಂದರೆ ನಾನು ಹೋರಾಟ ಮಾಡಿ ವಕೀಲರ ಸಮೂಹಕ್ಕೆ ನಾನು ಇನ್ಕ್ಲೂಡಿಂಗ್ ನಾನು ರಿಮೋಟ್ ಏರಿಯಾದಿಂದ ಬಂದವನು, ನಾನು ಪೂರ್ತಿ ಇಲ್ಲಿ ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕದಿಂದ ಬಂದವನು, ಹಳ್ಳಿಯಿಂದ ಬಂದವನು. ನನಗೆ ಗೊತ್ತಿದೆ ಕಷ್ಟ ಅಂದ್ರೇನು ಅಂತ. ಆ ಕಷ್ಟವನ್ನು ನಿವಾರಣೆ ನಿಟ್ಟಿನಲ್ಲಿ ಹೋರಾಟ ಮಾಡ್ತೀನಿ. ನಾನು ಹೋರಾಟ ಮಾಡೇ ಮಾಡ್ತೀನಿ. ಅದು ಎಷ್ಟರ ಮಟ್ಟಿಗೆ ನನಗೆ ಸಕ್ಸಸ್ ಸಿಗುತ್ತೋ ಅದು ಬೇರೆ. ನಾನು ಎಲ್ಲ ವಕೀಲರ ಜೊತೆ ಹೋರಾಟ ಮಾಡ್ತೀನಿ. ಇದೇ ನನ್ನ ಧ್ಯೇಯ. ನನ್ನ ಹೆಸರು ಮೊಹಮ್ಮದ್ ಮುಲ್ಲಾ ಅಂತೇಳಿ. ನಾನು ಬೆಂಗಳೂರು ಹೈಕೋರ್ಟ್ ಮತ್ತು ಜಿಲ್ಲಾ ನ್ಯಾಯಾಲಯಗಳಲ್ಲಿ ಸತತವಾಗಿ 25 ವರ್ಷಗಳ ಕಾಲ ವೃತ್ತಿ ಮಾಡ್ತಾ ಇದ್ದೀನಿ, ವಕೀಲ ವೃತ್ತಿ. ನಾನು ಇಲ್ಲೇ ಪಕ್ಕದಲ್ಲಿರ್ತಕ್ಕಂಥ ಜೇವರ್ಗಿ ಯಡ್ರಾಮಿ ತಾಲೂಕಿನ ಸುಂಬಡ ಗ್ರಾಮದವನು. ಇವರೆಲ್ಲ ನನ್ನ ಪಕ್ಕದ ವೃತ್ತಿ ಬಾಂಧವರು. ಇವರಿಗೆ ನಾನು ಧ್ವನಿಯಾಗಿ ಹೊರಹೊಮ್ಮುತ್ತೀನಿ ಅನ್ನೋದೇ ನನ್ನ ಉದ್ದೇಶ. ಮುಲ್ಲಾ ಸಾಹೇಬರು ಕರ್ನಾಟಕ ರಾಜ್ಯ ವಕೀಲರ ಸಂಘದ ಎಲೆಕ್ಷನ್ಗೆ ನಿಂತಿದ್ದಾರೆ. ಅವರು ತಮಗೆ ಓಟ್ ಹಾಕಬೇಕಂತೇಳಿ ನಮ್ಮ ಬಾರಿಗೆ ಬಂದಿದ್ದಾರೆ. ನಾವು ಭಾಳ ನಮ್ಗೆ ಖುಷಿಯಾಗಿದೆ. ನಾವೆಲ್ಲರೂ ಅವರಿಗೆ ಆಶ್ ತರುವಂಥ ಪ್ರಯತ್ನ ಮಾಡಬೇಕು. ನಾವೆಲ್ಲ ನಮ್ಮ ವಕೀಲರ ಮಿತ್ರರಲ್ಲಿ ನಾನು ವಿನಂತಿ ಮಾಡುತ್ತೇನೆ, ಎಲ್ಲರೂ ನಿಮ್ಮ ಅಮೂಲ್ಯವಾದ ಮತವನ್ನು ಅವ್ರಿಗೆ ಕೊಟ್ಟು ಪರ್ಸೆಂಟ್ ಬಹುಮತದಿಂದ ಆರಿಸಬೇಕಂತ ಹೇಳಿ 2 ಮಾತುಗಳು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲ ಎಂಥ ನಾಯಕ ಬೇಕಂತಂದ್ರೆ ಯಾವ ನಾಯಕ ಜನರಿಗೆ ಸೇವೆ ಮಾಡ್ತಾನೆ. ಯಾಕಂದ್ರೆ ವಕೀಲರ ಸಂಘದಲ್ಲಿ ವಕೀಲರ ವೃತ್ತಿಯಲ್ಲಿ ಬಹಳಷ್ಟು ಸಮಸ್ಯೆಗಳಿದ್ದಾವೆ. ಈಗ ಅವರು ಏನು ಮಾಡ್ತಾ ಇದ್ದಾರೆ, ಇಲ್ಲಿ ವಕೀಲರ ಸಂಘದವರು ವಕೀಲ ಮೆಂಬರ್ಗಳು ಎಲ್ಲ ಏನು ಕೆಲಸ ಮಾಡ್ತಾ ಅವರಿಗೆ ಯಾವ ತರಹದ ಸಹಾಯ ಸಿಗಬೇಕು ಆ ಸಹಾಯ ಸಿಗ್ತಾ ಇಲ್ಲ. ಅದ್ರ ಸಲುವಾಗಿ ಇವರು ಪ್ರಯತ್ನ ಮಾಡಿ ಎಲ್ಲ ವಕೀಲರಿಗೆ ಸೀನಿಯರ್ ಜೂನಿಯರ್ ಅನ್ನೋಕ್ಕಿಂತಲೂ ಎಟ್ ಒನ್ ಸ್ಟ್ರೆಚ್ ಒಂದ್ಸಲ ವೆನ್ ಹಿ ಬಿಕಮ್ ದಿ ಅಡ್ವೊಕೇಟ್ ಅವ್ರಿಗೆ ಏನಾದರೂ ಸಹಾಯ ಬೇಕಂತಪ್ಪ ಅಂದ್ರೆ ಇಲ್ಲಿ ನಮ್ಮ ಸ್ಟೇಟ್ ಬಾರ್ ಕೌನ್ಸಿಲ್ದವರು ಮುಂದೆ ಬಂದು ಅವ್ರಿಗೆ ಸಹಾಯ ಮಾಡಬೇಕಂತ ಹೇಳಿ ನಾನು ಬಯಸ್ತಾ ಇದ್ದೀನಿ. ಇವತ್ತು ಬಿಜಾಪುರ ಬಾರ್ ಅಸೋಸಿಯೇಷನ್ ವತಿಯಿಂದ ಪ್ರೋಗ್ರಾಮ್ ಮಾಡಿದ್ದೀವಿ. ಅದರಲ್ಲಿ ಮೊಹಮ್ಮದ್ ಸಾಬ್ ಮುಲ್ಲಾ ಅವರು ಎಲೆಕ್ಷನ್ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಮುಲ್ಲಾ ಸಾಹೇಬರು ಅವ್ರ ಭಾಷಣ ಕೇಳಿದೆವು, ಭಾಳ ಒಳ್ಳೆ ವಿಚಾರ ಅದಾವ. ಅವರು ವಿಚಾರ ನೋಡಿದ್ರೆ ಅವ್ರು ಏನು ಒಂದು ಒಳ್ಳೆ ಕೆಲಸ ಮಾಡ್ತಾರೆ. ಅವರಿಂದ ನಮ್ಮ ವಕೀಲರ ಸಂಘಕ್ಕೆ ಒಂದು ಫಾಯ್ದೆ ಆಗ್ತೈತಿ ಅಂತ ನಾನು ಬಯಸ್ತೀನಿ. ತಮ್ಮ ಹೆಸರು ಸರ್? MM ಸುತಾರ್, ಅಡ್ವೊಕೇಟ್, ಬಿಜಾಪುರ.
ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತರ 2020 ಚುನಾವಣೆ ಅಂಗವಾಗಿ ಏನು ಅಭ್ಯರ್ಥಿಯಾಗಿ ನಮ್ಮ ಮಧ್ಯೆ ವಿಜಯಪುರ ವಕೀಲರ ಸಂಘಕ್ಕೆ ಆಗಮಿಸಿರುವಂತಹ ಮೊಹಮ್ಮದ್ ಮುಲ್ಲಾ ಅವರವರಿಗೆ ವಿಜಯಪುರ ವಕೀಲರ ಸಂಘದ ವತಿಯಿಂದ ನಾವೆಲ್ಲ ವಕೀಲರ ಬಾಂಧವರು ಅವರಿಗೆ ಬೆಂಬಲವನ್ನು ಸೂಚಿಸಿದ್ದೇವೆ. ಯಾಕಪ್ಪ ಅಂದರೆ ನಾವು 25 ಅಭ್ಯರ್ಥಿಗಳು ಏನು ವಕೀಲರ ಪರಿಷತ್ತಿಗೆ ಆರಿಸಿ ಬರ್ತಾರ ಅವರೆಲ್ಲರೂ ಬಹುತೇಕ ದಕ್ಷಿಣ ಕರ್ನಾಟಕದವರು ಇರ್ತಾರೆ. ಆದರೆ ಇವತ್ತು ಉತ್ತರ ಕರ್ನಾಟಕದಿಂದ ಇವತ್ತೊಂದು ಗಟ್ಟಿದಿನಿಯಾಗಿ ನಮ್ಮ ವಕೀಲರ ಸಮಸ್ಯೆಗಳನ್ನು ಪರಿಹರಿಸಬೇಕಂತೇಳಿ ಇವತ್ತು ಏನು ಸ್ಪರ್ಧೆ ಮಾಡ್ತಾ ಇದ್ದಾರೆ ಮೊಹಮ್ಮದ್ ಮುಲ್ಲಾ ಸಾಹೇಬ್ರು. ಅವರು ನಮ್ಮ ವಕೀಲರ ಏನು ಸಮಸ್ಯೆಗಳಿದಾವೆ ಅದನ್ನು ಗಟ್ಟಿ ಧ್ವನಿಯಾಗಿ ಅದು ನಮ್ಮ ವಕೀಲರ ಪರಿಷತ್ನಲ್ಲಿ ಎತ್ತುವಂತ ಭರವಸೆ ನಮಗೆ ಅವ್ರ ಮೇಲಿದೆ. ಆದ್ದರಿಂದ ವಿಜಯಪುರ ವಕೀಲರ ಸಂಘದ ವತಿಯಿಂದ ಎಲ್ಲ ನ್ಯಾಯವಾದಿಗಳ ಪರವಾಗಿ ನಾನು ಹಸನ್ ಪಟೇಲ್ ದೊಡ್ಮನಿ ನಾನು ಈ ಎಲ್ಲ ಏನು ಸ್ಪರ್ಧೆ ಮಾಡಿದ್ದಾರೆ ಮೊಹಮ್ಮದ್ ಮುಲ್ಲಾ ಅವರಿಗೆ ನಮ್ಮ ವಿಜಯಪುರ ವಕೀಲರ ಸಂಘದ ವತಿಯಿಂದ ನಾವು ಅವರಿಗೆ ತುಂಬು ಹೃದಯದ ಅಭಿನಂದನೆಗಳು ಸಲ್ಲಿಸ್ತೇವೆ. ಅದರ ಜೊತೆಗೇನೆ ಅವರು ವಿಜಯಶಾಲಿ ಆಗಲಿ ಅಂತ ಹೇಳಿ ನಾವು ಹಾರೈಸ್ತಾ ಇದ್ದೇವೆ. ಈಗ ಅವ್ರು ವಿಜಯ ಆದ ನಂತರ ಅವ್ರದ್ದು ಒಬ್ಬರ ವಿಜಯ ಎಲ್ಲ ವಕೀಲರ ವಿಜಯ ಇದು. ಹೌದು, ಯಾಕಪ್ಪ ಅಂದ್ರೆ 25 ಜನ ಏನು ಅಭ್ಯರ್ಥಿಗಳು ಇರ್ತಾರ ಆ 25 ಜನದಲ್ಲಿ 17ರಿಂದ 18 ಜನ ದಕ್ಷಿಣ ಕರ್ನಾಟಕದವರೇ ಅವರು ಸದಸ್ಯರಿರ್ತಾರ. ಆದ್ರೆ ಇದೊಂದು ಪ್ರಥಮ ಸಲ ಇವತ್ತು ಉತ್ತರ ಕರ್ನಾಟಕದಿಂದ ಕೂಡ ಇವತ್ತು ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ನಮ್ಮೆಲ್ಲರ ಜವಾಬ್ದಾರಿ ಏನಾಗ್ತಿತ್ತು ಅಂದ್ರೆ ನಾವು ಪ್ರತಿ ಸಲ ವಕೀಲರಿಗಾಗುವಂತ ಸಮಸ್ಯೆಗಳನ್ನ ಹೇಳ್ತೀವಿ. ದಕ್ಷಿಣ ಕರ್ನಾಟಕದವರು ಯಾರು ನಮ್ಗೆ ಸಪೋರ್ಟ್ ಮಾಡಲ್ಲ ಅಂತೇಳಿ ಅದಕ್ಕಾಗಿನೇ ಉತ್ತರ ಕರ್ನಾಟಕದಿಂದ ಒಬ್ಬರು ಇವತ್ತು ಸ್ಪರ್ಧೆ ಮಾಡಿದ್ದಾರೆ. ಇವರಿಗೆ ಯಾವುದೇ ಜಾತಿ ಧರ್ಮ ಅದು ನೋಡ್ಲಾರ್ದೆ ಕೇವಲ ನಮ್ಮ ವೃತ್ತಿ ಬಾಂಧವರು ನಮ್ಮ ವಕೀಲರು ಅದರಲ್ಲಿ ಹೆಚ್ಚಾಗಿ ಉತ್ತರ ಕರ್ನಾಟಕದಿಂದ ಸ್ಪರ್ಧೆ ಮಾಡಿದ್ದಾರೆ. ನಮಗೆ ಸ್ಪಂದಿಸನೆ ಮಾಡ್ತಾರಂತ ಒಂದು ವಿಶ್ವಾಸ ಇಟ್ಕೊಂಡು ನಾವು ಇವತ್ತು ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ನಾವು ವಿಜಯಪುರ ಎಲ್ಲ ವಕೀಲರ ಸಂಘದ ವತಿಯಿಂದ ನಾವು ಮೊಹಮ್ಮದ್ ಮುಲ್ಲಾ ಸಾಹೇಬರಿಗೆ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀವಿ. ಹಸನ್ ಪಟೇಲ್ ದೊಡ್ಮನಿ. ನಮ್ಮ ಬಾರಿಗೆ ಅನೇಕ ವಕೀಲರು ರಾಜ್ಯ ವಕೀಲರ ಪರಿಷತ್ತಿಗೆ ಚುನಾವಣೆ ಬಯಸಿ ಮತಯಾಚನೆಗೆ ಬಂದಿದ್ರು. ಆದರೆ ಎಲ್ಲರಲ್ಲೂ ಒಂದು ಬೇರೆ ಬೇರೆ ರೀತಿಯಿಂದ ಅವರು ಮತಯಾಚನೆ ಮಾಡಿದರೆ ಮುಲ್ಲಾ ಸರ್ ಅವರ ಮತ ಬೇಡುವಂತಹ ಒಂದು ಪದ್ಧತಿಯೇ ಬೇರೆ. ಅವ್ರು ಹೇಳಿದರು ನಮ್ದು ಯಾವುದೋ ಜಾತಿ ಇಲ್ಲ, ಜಾತಿ ಅಂತಂದ್ರೆ ನಮ್ದು ವಕೀಲರ ಜಾತಿ. ವಕೀಲರ ಶ್ರೇಯೋಭಿವೃದ್ಧಿಗೆ ಅವರಿಗೆ ಧ್ವನಿಯಾಗಿ ನಾನು ಕೆಲಸ ಮಾಡ್ತೀನಿ. ನನ್ನನ್ನು ಆರಿಸಿ ತಂದ್ರು ಅಂತಂತಂದ್ರೆ ಅವರಿಗೆ ಎಲ್ಲ ಯಾವುದೇ ಬಾರ್ ಇರಲಿ, ಅದು ಕೇವಲ ಬೆಂಗಳೂರು ಅಷ್ಟೇ ಅಲ್ಲ ರಾಜ್ಯದ ಎಲ್ಲ ಬಾರುಗಳಿಗೆ ನಾನು ಕೆಲಸ ಮಾಡ್ತೀನಿ ಅಂತಂದು ಅವ್ರು ಹೇಳಿದ್ದು ಎಲ್ಲ ವಕೀಲರಿಗೂ ಕೂಡ ಮನವರಿಕೆ ಆಗೈತೆ ಅಂತಂದು ಹೇಳ್ತಾ ವಿಜಯಪುರ ವಕೀಲರ ಸಂಘದಲ್ಲಿ ಅವರಿಗೆ ಪ್ರಥಮ ಪ್ರಾಶಸ್ತ್ಯದ ಮತಗಳನ್ನ ಕೊಡಿಸೋದಕ್ಕೆ ನಾವೆಲ್ಲ ಪ್ರಯತ್ನಿಸ್ತೀವಿ ಅಂತಂದು ಅವರಿಗೆ ಭರವಸೆಯನ್ನು ಕೊಡ್ತಾ ಇದ್ದೇವೆ. ಶಿವಕುಮಾರ್ ಪೂಜಾರ್, ವಕೀಲರು, ವಿಜಯಪುರ. ಸನ್ಮಾನಿಸಿ ಪರೀಕ್ ಸರ್ ಹಾಗೂ RS ಪಕ್ಕರ್ ಸರ್.
Wow.